ದುಬೈನಲ್ಲಿ ಸಿಲುಕಿಕೊಂಡ ಬೀದರ್ ನಾಗರಿಕರ ಸಂಪರ್ಕದಲ್ಲಿ ಬೀದರ್ ಸಂಸದ ಸಾಗರ್ ಖಂಡ್ರೆ. ದುಬೈನಲ್ಲಿ ಸಿಲುಕಿಕೊಂಡಿರುವ ಬೀದರ್ ನಾಗರಿಕರನ್ನು ಜಿಲ್ಲೆಗೆ ಕರೆತರುವ ವಿಷಯಕ್ಕಾಗಿ ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರು ನಿರಂತರವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ. ದುಬೈನಲ್ಲಿ ಇರುವ ಬೀದರ್ ನಾಗರಿಕ ಜೊತೆ ನಿರಂತರವಾಗಿ ಮೊಬೈಲ್ ಮೂಲಕ ಸಂಪರ್ಕದಲ್ಲಿ ಇರುವ ಅವರು, ಯಾರೂ ಧೈರ್ಯಗೆಡುವ ಅಗತ್ಯವಿಲ್ಲ, ನಿಮ್ಮನ್ನು ಸುರಕ್ಷಿತ ರೀತಿಯಲ್ಲಿ ಭಾರತಕ್ಕೆ ಮತ್ತು ಜಿಲ್ಲೆಗೆ ಕರೆತರುವ ಜವಾಬ್ದಾರಿ ನಮ್ಮದಾಗಿದ್ದು, ಧೈರ್ಯ ಕಳೆದುಕೊಳ್ಳದಿರುವಂತೆ ಬೀದರ್ ನಾಗರಿಕರಿಗೆ ದುಬೈಗೆ ಮೊಬೈಲ್ ಮೂಲಕ ಕರೆ ಮಾಡಿ ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರು ಅಭಯವನ್ನು ನೀಡಿದ್ದಾರೆ. ಹೌದು ಹೌದು ಹೌದ್ರಿ, ಕುಡ್ ನಾಟ್ ಕನೆಕ್ಟ್ ಅಂತ ಹೊಂಟಿದಿತ್ತು. ನಾವು ಇಂಟರ್ನ್ಯಾಷನಲ್ ನಮ್ದು ಮಾಡಿದ್ವಿ, ಬಟ್ ಅದು ಬಿ ಆಗಿರ್ತದ. ಈಗ ಸರ್ ಎಲ್ಲಿದ್ರಿ? ಈಗ ನೀವು ದುಬೈ ಹೋಟೆಲ್ದಲ್ಲೇ ಇದ್ರಿ? ದುಬೈ ಹೋಟೆಲ್ ಇಲ್ಲಿ ಈಗ ಮೂರು ಏನದಲ್ಲ ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಕ್ ಮಾಡಿದ ಕೂಡಲೇ ಅದು ಕ್ಯಾನ್ಸಲ್ ಅಂತ ಹೇಳ್ಬೋದು, ಮತ್ತೆ ಅದನ್ನ ದುಡ್ಡು ಕಟ್ ಮಾಡ್ತಾರೆ. ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಅದು ಏನದ ಏರ್ ಕ್ಲಿಯರೆನ್ಸು ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಸ್ವಲ್ಪ ಎರಡ್ ಮೂರು ಫ್ಲೈಟ್ ಅವರು ಎಷ್ಟಾಯ್ತು ಅಷ್ಟು ಬಿಡ್ಲತ್ತಾರ, ಯಾಕಂತ ಕಂಟಿನ್ಯೂಸ್ ಸ್ಟ್ರೈಕ್ ಆಗ್ಲತ್ತವಲ್ಲ. ಈಗ ಆಲ್ರೆಡಿ ಬೀದರ್ ಬಹಳ ಜನ ಅದಾರ ದುಬೈನಲ್ಲಿ. ಹೌದೌದು, ಅದು ನೀವು ವೇಟ್ ಮಾಡ್ರಿ ಸರ್, ನಾನ್ ನಿಮಗೆ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ನಮ್ ಸ್ಟೇಟ್ ಗವರ್ಮೆಂಟ್ CM ಮತ್ತು ನಮ್ಮ ಎಂಬಸಿದವ್ರಿಗೆ ಎಲ್ಲರ ಜೊತೆ ನಾವು ಸಂಪರ್ಕದಾಗ ಇದ್ದೀವಿ. ಅದು ಅವ್ರ ಏನಾರ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಆರಾಮಾಗಿರಿ, ಏನೂ ಆಗಲ್ಲ. ನೀವು ಈಗ ಒಮ್ಮೆಗೆ ಗಡ್ಬಡ್ ಮಾಡೋದು ಬೇಡ. ಏರ್ಲೈನ್ಸ್ ಏನ್ರಿ? ಓಕೆ ಓಕೆ ಸರ್, ಅವೆಲ್ಲ ರೀಫಂಡ್ ಆಗ್ತಾವ. ಅವೆಲ್ಲ ರೀಫಂಡ್ ಮಾಡ್ಸ್ಲಕ್ ಹಚ್ಚೋಣ. ನಾನ್ ನಿಮಗ್ ಹೇಳ್ತೀನಿ, ನಾನ್ ಮತ್ತೊಂದ್ಸಲ ಅವ್ರ ಜೊತೆ ಎಂಬಸಿ ಜೊತೆ ನಾ ಸಂಪರ್ಕನಾಗ ಇದ್ದೀನಿ. ನಂಗೆ ಏನ್ರ ಆಯ್ತು ಅಂತ ನಾನು ನಿಮ್ಗೆ ಇಮಿಡಿಯೇಟ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಹಂಗೇನ್ ಅಲ್ಲಿ ಸಮಸ್ಯೆ ಅಂತ ಏನಿಲ್ಲ ಅಲ್ಲ ದುಬೈದಲ್ಲಿ ನೀವು ಇರತ್ತೆ? ನೋಡ್ರಿ, ಏನಿಲ್ಲ, ಊಟ ಮಾಡ್ತೀವಿ, ಟಿಫಿನ್ ಮಾಡ್ಕೊತೀವಿ, ಏನಿಲ್ಲ ಪ್ರಾಬ್ಲಮ್. ಬಟ್ ತುಂಬಾ ಡೇ ಬೈ ಡೇ ಎಕ್ಸ್ಪೆನ್ಸಸ್ ಇದೆ. ಹೋಟೆಲ್ 6,400 ಪ್ಲಸ್ ಊಟಕ್ಕೂ 900 ಊಟಕ್ಕೂ 900 ಹೋಗಿ. ಹಾ ಸರ್, ಹಾ ಸರ್. ಅದು ಅವರಿಗೆ ದಿರಾಮದಲ್ಲ, ದಿರಾಮು ಕಡಿಮೆ ಇರುತ್ತೆ, 35. ನಮ್ಗೆ 900 ರೂಪಾಯಿ. ಇಲ್ಲ ಇಲ್ಲ, ಹೌದು ಹೌದು ಹೌದು, ಇಲ್ಲ ಕರೆಕ್ಟ್ ಅದ ರೀ, ಅದು ಕರೆಕ್ಟ್. ಅದಕ್ಕೆ ಆಕ್ಟರ್ ಮತ್ತೆ ನೀವು ಯಾರು ಮಾಡ್ಕೊಡ ಹಾಗೇನಂದ್ರೆ ಮಾಡಿ ಕೆಲವರಿಗೆ ಹೇಳ್ರಿ, ನಾ ಅದಕ್ಕೆ ಆಯ್ತು ಸರ್, ಆಯ್ತು ಸರ್. ನಾನು ಅಡ್ಮಿನಿಸ್ಟ್ರೇಷನ್ ಜೊತೆ ಟಚ್ ನಾಗಿದ್ದೀನಿ. ನಾ ಮತ್ತೊಂದ್ಸಲ ನಾನು ನಿಮ್ಗೆ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತಂಬೋದು, ಅವ್ರಿಗೆ ಮಾತಾಡಿ.